ಇವತ್ತೇನು ಚರ್ಚೆ ಇಲ್ಲ ಸರ್. ಮೋಸ್ಟ್ಲಿ ಚುನಾವಣೆ ಕಳೆದ ನಂತರ ಹೈಕಮಾಂಡ್ ಮಟ್ಟದಲ್ಲಿ ಅದು ಚರ್ಚೆ ಆಗ್ಬೋದು. ಅಲ್ಲ 13 ಸಾವಿರ 15 ಸಾವಿರ ಸರ್ಕಾರ ಅಂತೂ ಇದೆಯಲ್ವಾ, ಎಲ್ಲ ಇಲಾಖೆ ನಡೀತಾ ಇದೆಯಲ್ವಾ. ಶಾಸಕರ ಬೆಂಬಲಿಗರುಗಳು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಸರ್. ತಮ್ಮ ನ್ಯಾಚುರಲ್ ಅದು ನ್ಯಾಚುರಲ್ ರೀ. ಯಾರು ಕೇಳಿಗೆ ಎಲ್ರಿಗೂ ಹಕ್ಕೈತಲ್ವೇನ್ರಿ? ಯಾಕೆ ಕೇಳಬಾರ್ದು ಅವರು? ಎಲ್ರಿಗೂ ಹಕ್ಕಿದೆ ಕೇಳಲಿಕ್ಕೆ. ತೀರ್ಮಾನ ಅಂತಿಮವಾಗಿ ಹೈಕಮಾಂಡ್ ಮಾಡಿದಾಗ ಎಲ್ಲರೂ ಕೂಡ ಒಪ್ಕೊಂತಾರೆ. ಡೆಲ್ಲಿಗೆ ಸೋಮವಾರ ಸಿಎಂ ಅವರು ಕೂಡ ಹೋಗ್ತಿದ್ದಾರೆ. ಅದು ಗೊತ್ತಿಲ್ಲ ಅಣ್ಣ, ಯಾತಕ್ಕೆ ಹೋಗ್ತಾರೆ ಏನಕ್ಕೆ ಬರ್ತಾರೆ. ಸಿಎಂ ಅವರು ಅನೇಕ ವಿಚಾರಗಳನ್ನ ತೆಗೆದುಕೊಂಡು ಅಭಿವೃದ್ಧಿ ವಿಚಾರಗಳನ್ನ, ಆಮೇಲೆ ಸಮಸ್ಯೆ ಇರತಕ್ಕಂಥದ್ದನ್ನು ಬಗೆಹರಿಸಲಿಕ್ಕೆ BJP ಅವ್ರ ಹತ್ರ ಮಾತಾಡಲಿಕ್ಕೆ ಹೋಗ್ತಾ ಇದ್ದಾರೆ ಅಷ್ಟೇ. ಬಟ್ ಇದಕ್ಕೂ ಹೋಗ್ಬೋದೇನೋ ಅದು ನನಗಂತೂ ಮಾಹಿತಿ ಇಲ್ಲ. ಸರ್, ಈ ವಿಚಾರವಾಗಿ ಮೋದಿಯವರು ಹೇಳಿದ್ದಾರೆ, ಆ ವಿಚಾರವನ್ನು ಪ್ರಸ್ತಾಪ ಮಾಡಿ ಇದನ್ನ ವಿಚಾರವನ್ನು ಟೀಕೆ ಮಾಡಿದ್ದಾರೆ. ಕರೀತಾ ಬಂದು ಈ ವಿಚಾರಕ್ಕೆ ಹೇಳ್ತಾ ಇದ್ದಾರೆ. ಸರ್, ಈಗ ಅದ್ರ ಬಗ್ಗೆ ಮಾತಾಡ್ತಕ್ಕಂಥದ್ದು ಅಪ್ರಸ್ತುತ. ಈಗ ಹುಟ್ಟಾಕ್ತವ್ರೆ JDS, ಹೋರಾಟ ಮಾಡ್ತೀವಿ ಅನ್ನೋರೆ JDS. ಇದೇನು ಒಂಥರ ಹಾಸ್ಯಾಸ್ಪದ ಅಷ್ಟೇ. ಈಗ ರೈತರುಗಳು 80% ವಿರೋಧ ಮಾಡ್ತಾವ್ರೆ ಅಂತಾರೆ. ನೋಡೋಣ, ಈಗೆಲ್ಲ ನೋಟಿಸ್ ಕೊಡ್ತಾ ಇದೀವಲ್ಲ, ನೀವು ಹೋಗಿ ಕ್ಯಾಂಪೈನ್ ಮಾಡಿದ್ರೆ ಸರ್ವೆ ಮಾಡಿ. ಈಗ ದುಡ್ಡು ತೊಗೊಳಕ್ಕೆ ಬರ್ತಾರಲ್ಲ, ಅವಾಗ ಗೊತ್ತಾಗಲ್ವಾ ಎಷ್ಟು ಜನ ವಿರೋಧ ಮಾಡ್ತಾರೆ, ಎಷ್ಟು ಜನ ತಗೊತಾರೆ ಅಂತೇಳಿ. ಸುಮ್ಮನೆ ಇದನ್ನು ಮಾತಾಡ್ಕೊಂಡು ಕೆರೆದ ಗಾಯ ಮಾಡ್ಕೊಳ್ತಕ್ಕಂಥದ್ದು ಅವಶ್ಯಕತೆ ಇಲ್ಲ. ಹೋರಾಟ ಮಾಡಲಿಕ್ಕೆ ನೋಡ್ರಿ, BJP ಅವರು ವಿಜಯೇಂದ್ರ ಅವರು ಇವಾಗ ಒಂದು ಮಾತು ಹೇಳಿದ್ದಾರೆ, ಇದನ್ನು ಬಿಡಬೇಕು ಅಂತೇಳಿ. ನಾನು 1,000 ಎಕರೆ ಅಕ್ವೈರ್ ಮಾಡಿದ್ರಲ್ಲ KIDBಯಿಂದ, ಆ 1,000 ಎಕರೆ ಅಕ್ವೈರ್ ಮಾಡಿದಾಗ ಯಾರು ಹೋರಾಟ ಮಾಡ್ತಾರೋ ಅವರೇ ಹೋಗಿ ದುಡ್ಡು ತೊಗೊಂಡವ್ರು. ಹೋರಾಟ ಮಾಡ್ತಾವ್ರಲ್ಲ ಅಲ್ಲಿ ಕೇಳಿ ಪ್ರಶ್ನೆ ಮಾಡಿ ತೊಗೊಂಡವ್ರೆ. ಒಂದು ಎರಡನೇದು ಏನಂದರೆ, ನಾವು ಅವತ್ತು ಹೋರಾಟ ಮಾಡೋದು ಬೇಡ ಅಂತ. ಅವತ್ತು BJP ಅವರು ನಮಗೇನು ಸ್ಪಂದಿಸಲಿಲ್ಲ. ನನ್ನ ಯಡಿಯೂರಪ್ಪನವ್ರು ಅವರ ಮುಖ್ಯಮಂತ್ರಿ ಚೇಂಬರ್ ಕರ್ಸ್ಕೊಂಡ್ರು. ನಾವೆಲ್ಲ ಹೋಗಿರೋ ಫೋಟೋ ಕೊಡ್ತೀವಿ ನಿಮಗೆ. ನಾವೆಲ್ಲ ಹೋಗಿ CM ಲಿಂಗಪ್ಪನವ್ರನ್ನೂ ಕರ್ಕೊಂಡೋಗಿ ನಾವು ಹೇಳ್ದವಾಗ, ಇಲ್ಲ ಇದು ಡ್ರಾಪ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಇದಾಗಲೇ ಆಗಿದೆ, ಇದು ರೆಡ್ ಝೋನ್ ಇದೆ, ಈಗ ನಾನು ಏನಾದ್ರು ಮಾಡ್ತೀನಿ, ಅದಕ್ಕೆ ಒಳ್ಳೆ ಬೆಳೆ ಕೊಡಿಸ್ತೀನಿ ಅಂತ ಮಾತನ್ನು ಹೇಳಿದ್ರು ಅವರು. ಅವಾಗ ನಾವು ಸುಮ್ಮನೆ ಬಂದು ಅವರೇನು ಅವತ್ತೇ ನಾವು ಹೋಗಿ ಮನವಿ ಕೊಟ್ಟಾಗಲೇ ಡ್ರಾಪ್ ಮಾಡಿದ್ದೀರಾ BJP ಅವರು. BJP ಅವರಿಗೆ ಇದ್ರ ಬಗ್ಗೆ ಮಾತಾಡ್ತಕ್ಕಂಥದ್ದು ನೈತಿಕತೆನೇ ಇಲ್ಲ. ಅವ್ರು ಎಲ್ಲಿ ಮಾತಾಡಿದ್ರು, ಯಾವ ಜಾಗದಲ್ಲಿ ಮಾತಾಡಿದ್ರು ಅಂತ ಬೇಕಾದ್ರೆ ವಿಜೇಂದ್ರಣ್ಣನೂ ಇದ್ರು ಮಾತಾಡಿದಾಗ ನಾನು ಏನು ಮಾಡ್ತೀನಿ ಅಂತ ವಿಜೇಂದ್ರಣ್ಣನ ಕೇಳಿ ಅವರೇ ಹೇಳಿದರು, ಇದನ್ನು ಮಾಡೋಣ, ಇದು ಮಾಡೋದ್ರಿಂದ ಜನಗಳಿಗೆ ಅನುಕೂಲ ಆಗ್ತದೆ ಅಂತೇಳಿ ಕೇಳಿ ಅವ್ರನ್ನೇ ವಿಜೇಂದ್ರಣ್ಣ ಇದ್ದರು, ಇದೇ ಯೋಜನೆ ರುದ್ರೇಶಣ್ಣ ಇದ್ದರು, ವಿಜೇಂದ್ರಣ್ಣ ಇದ್ದರು. ಆ ಜಾಗನ ಯಾವ ರೀತಿ ಉಪಯೋಗಿಸ್ಕೋಬೇಕು ಅನ್ನೋದ್ರ ಬಗ್ಗೆ ನಾನು ಹೋರಾಟ ಮಾಡೋದ್ನಲ್ಲ, ನನಗೆ ಫೋನ್ ಮಾಡಿ ಕರೆಸಿದ್ರು. ನಾವು ನಮ್ಮ ನಾಯಕರಾದಂಥ CM ಲಿಂಗಪ್ಪನವ್ರು ನಾವೆಲ್ಲ ಒಟ್ಟಿಗೆ ಹೋಗಿದ್ದು ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಲಿಕ್ಕೆ BJPಯಲ್ಲಿ. ಅವರು ಇಲ್ಲ ಇದನ್ನು ಬಿಡೋಕ್ಕಾಗಲ್ಲ, ನಾವು ಇದನ್ನು ಮಾಡ್ತೀವಿ, ಈ ಥರ ಯೋಜನೆ ನಿಮ್ಮ ಸಹಕಾರ ಬೇಕು ಅಂತ ಹೇಳಿದ್ರು. ವಿಜೇಂದ್ರನೇ ವಿರೋಧ ವ್ಯಕ್ತಪಡಿಸಿದ್ರು. ಅದು ಕೇಳಿ ನೀವು ವಿಜೇಂದ್ರ ಅವರು ಎಲ್ಲಿ ಕರ್ಸ್ಕೊಂಡು ಮಾತಾಡಿದ್ರು, ಯಾರಿದ್ರು ಜೊತೆಯಲ್ಲಿ, ರುದ್ರೇಶ್ ಅವರು ಜೊತೆಲಿದ್ರು ನಮ್ಮ ಜೊತೆಯಲ್ಲಿ, ಎಲ್ಲಿ ಕರ್ಸ್ಕೊಂಡು ಮಾತಾಡಿದ್ರು, ಏನು ಮಾತಾಡಿದ್ರು ಅಂತ ಕೇಳಿ ಅವ್ರನ್ನ. ಸುಮ್ಮನೆ ವಿರೋಧ ಮಾಡ್ತೀವಿ ಅಂತ ವಿರೋಧ ಮಾಡೋದು ಬೇಡ. ಫೋಟೋ ಕೊಡ್ತೀವಿ ಬೇಕಾರೆ. ನಾವು ಮಾತಾಡೋದು ಮುಖ್ಯಮಂತ್ರಿಗಳ ಜೊತೆ ಮನವಿ ಮಾಡೋದೆಲ್ಲ ಫೋಟೋ ಕೊಡ್ತೀವಿ ಬೇಕಾರೆ. ಯಡಿಯೂರಪ್ಪನವರಿದ್ದಾಗ ನಾವು ಹೋಗಿ ಮನವಿ ಮಾಡಿದ್ದೀವಿ, ಕೊಡ್ತೀವಿ ಅದನ್ನು. ಸುಮ್ಮನೆ ವಿರೋಧ ಮಾಡ್ತಾವ್ರೆ, ನಮ್ಮದು ಒಂಚೂರು ಸೇರ್ಕೊಳ್ಳಿ ಇದರಲ್ಲಿ ಅಂತಕ್ಕಂಥ. ಆಯ್ತಪ್ಪ, ಅವತ್ತು ಅಶೋಕ್ ಅಣ್ಣನೂ ಇದ್ರಲ್ಲಪ್ಪ BJP ಇದೆ ಗೌರ್ಮೆಂಟಲ್ಲಿ, ಅವರೇ ಈಗ 1,000 ಎಕರೆ ಅಕ್ವೈರ್ ಮಾಡಿದಾಗ ನಾವು ಬೇಡ ಅಂದ್ವಲ್ಲ, ಅವಾಗ ಕರ್ಸ್ಕೊಂಡು ಅವ್ರಿಗೆ ನೈಜ ಕಾಳಜಿ ಇದ್ದಿದ್ರೆ ಬಿಡ್ಬೋದಾಗಿತ್ತಲ್ಲ. ಅವಾಗ ಯಾಕೆ ಬಿಡಲಿಲ್ಲ ಅಶೋಕಣ್ಣ? ಅಶ್ವತ್ಥನಾರಾಯಣ ಅವ್ರು ಇಲ್ಲೇ ಇದ್ರಲ್ಲ, ಅಶ್ವತ್ಥನಾರಾಯಣ ಅವ್ರ ವಿಚಾರ ಗೊತ್ತಲ್ಲ. ನೋಡಿ, ಸುಮ್ಮನೆ ಏನೋ ನಮ್ಮ ಮುಖ್ಯಮಂತ್ರಿಗಳಾಗ್ಬಿಟ್ಟವ್ರೆ DK ಶಿವಕುಮಾರ್ ಅವರು, ಅವ್ರಿಗೆ ಕಪ್ಪು ಮಸಿ ಬೆಳಿಬೇಕು ಅಂತೇಳಿ ಇವ್ರು ಸುಮ್ಮನೆ ಈಗ ಹೆಂಗೆ ಇದಕ್ಕೆ ಮುಂಚೆ ಏನೂ ಇರಲಿಲ್ಲ. ಇವ್ರು ಮುಖ್ಯಮಂತ್ರಿ ಆದ ತಕ್ಷಣ ಎಲ್ಲ ಸ್ಪೀಡ್ ಆಗ್ಬಿಟ್ರು. ಸರ್, ಈಗ ಮೊನ್ನೆ ಕುಮಾರಸ್ವಾಮಿ ಅವರು ಹೇಳ್ತಾರೆ, ನಿಖಿಲ್ ಅವರು ಹೇಳ್ತಾರೆ, ಯೋಜನೆ ಮಾಡಿದ್ವಿ, ಅವಾಗ ರೈತರು ಬಂದರು, ಕೇಳ್ಕೊಂಡು ಬಿಟ್ವಿ. ಈಗ ಸರ್ಕಾರ ಇದೆ, ರೆಡ್ ಝೋನ್ ತೆಗಿಲಿ, ಇನ್ನು ರೈತರ ಅನುಕೂಲ. ಈಗ ನಾನೊಂದು ಹೇಳೋದು, ನಿಮ್ಮ ಕಾಲದಲ್ಲಿ ಯಾಕೆ ತೆಗಿಲಿಲ್ಲ ಹಂಗಾರೆ? 2018ರಲ್ಲಿ ಇದೇ ರೈತರು ದೇವೇಗೌಡರ ಹತ್ರ ನಿಮ್ಮ ಹತ್ರ ಬಂದ್ರಲ್ಲ, ನೀವು ಯಾಕೆ ತೆಗಿಲಿಲ್ಲ ಹಂಗಾರೆ? ಅವ್ರ ಸರ್ಕಾರ ಇತ್ತಲ್ವಾ, ತೆಗಿಬೋದಾಗಿತ್ತಲ್ವ? ಯಾರು ಇದನ್ನು ಹುಟ್ಟಾಕಿದ್ರಲ್ಲ ಅವರೇ ತೆಗಿಬೋದಾಗಿತ್ತಲ್ವ? ಈ ಯೋಜನೆ ಆಗಬೇಕು ನಡೀರಿ, ನನ್ನ ಕನ್ಸಿನ ಕೂಸು ಅಂತ ಹೇಳಿಲ್ವಾ? ಈಗ ನಾನು ಮೊನ್ನೆ ಏನೋ ಒಂದು ಕೇಳ್ದೋ, ನಿಮ್ಮ ಮಾಧ್ಯಮದವ್ರು ಕೇಳವ್ರೆ, ಸರ್ ನಿಮ್ಮ ಜಾಗನೂ ಐತಲ್ಲ ಅಂತಂದರೆ ಅವರು ಕೇತ್ಕನಹಳ್ಳಿ ಜಾಗದ ಮಾತಾಡೋದು. ಭಾಳ ಬುದ್ಧಿವಂತರು ಅವರು. 60 ಎಕರೆ ತಮ್ಮ ಶ್ರೀಮತಿ ಹೆಸರಲ್ಲಿ ಮತ್ತು ಮಗನ ಹೆಸರಲ್ಲಿ ಇರತಕ್ಕಂಥದ್ದನ್ನ ಮಾತಾಡಿಲ್ಲ ಅವರು. ಕೇತ್ಕನಹಳ್ಳಿಯಿಂದ ಡಿವೈಡ್ ಮಾಡಿದ್ರು. ನೀವು ಮಾಧ್ಯಮದವ್ರು ಹೌದು ಅಂತ ಅದನ್ನೇ ಕೇಳ್ಕೊಂಬಂದು ನಾವೇನು ಮಾಡ್ಬೋದು? ಅವ್ರದ್ದು ಐತಲ್ಲ 60 ಎಕರೆ, ಬೇನಾಮಿ ಅಲ್ವಾ ಅದು? ಹೇಳಿ. ಸುಮ್ಮನೆ ಬೇರೆಯವ್ರಿಗೆ ನೋಡ್ರಿ, ನಾವೆಲ್ಲ ಗಾಜಿನ ಮನೇಲಿ ಕೂತ್ಕೊಂಡವ್ರು ಎಲ್ಲರೂ, ಎಲ್ಲ ಕಲ್ಲು ಹೊಡಿಯೋದು ಬೇಡ. ಯಾರು ಸತ್ಯ ಹರಿಶ್ಚಂದ್ರರು ಅಂತ ಹೇಳಿ ಅದೇ ತಟ್ಕೊಳ್ಳೋದು ಬೇಡ. ನಮ್ಮ ಲೀಡರ್ ಹೇಳವ್ರೆ, ನಾನು ರಿಯಲ್ ಎಸ್ಟೇಟು ಮಾಡಿದ್ದೀನಿ, ನಾನು ಬಿಸ್ನೆಸ್ಸು ಮಾಡಿದ್ದೀನಿ, ಎಲ್ಲ ಮಾಡಿದ್ದೀನಿ ಅಂತ ಪ್ರಾಮಾಣಿಕವಾಗಿ ಅವರು ಒಪ್ಕೊಳ್ಳೋಕೆ ಹೇಳ್ರಿ. ಈಗ ಅಶೋಕ್ ಅಣ್ಣನ ಅವ್ರದ್ದು ಎಷ್ಟೈತೆ ಆದಾಯ, ಕುಮಾರಸ್ವಾಮಿ ಅವ್ರ ಕುಟುಂಬದವ್ರದ್ದು ಎಷ್ಟೈತೆ ಆದಾಯ, ಅದು ಎಲ್ಲಿಂದ ಬಂತು ಅಂತೇಳಿ ಪ್ರಾಮಾಣಿಕವಾಗಿ ನೀವು ಅದ್ರ ಬಗ್ಗೆ ವಿಮರ್ಶೆ ಮಾಡಿ. ಅವರು ಸ್ಟಾರ್ಟಿಂಗಲ್ಲಿ ಎಷ್ಟಿತ್ತು, ಹೆಂಗಾಯಿತು, ಈಗ ಎಷ್ಟೈತೆ, ಕುಮಾರಸ್ವಾಮಿ ಅವ್ರದ್ದು ಎಷ್ಟೈತೆ, ನಿಖಿಲ್ ಕುಮಾರಸ್ವಾಮಿ ಅವ್ರ ಹೆಸರಲ್ಲಿ ಎಷ್ಟೈತೆ, ಆಮೇಲೆ ಅವ್ರು ಬಾಲಕೃಷ್ಣೇಗೌಡರ ಹೆಸರು ಎಷ್ಟೈತೆ, ರೇವಣ್ಣ ಹೆಸರಲ್ಲಿ ಐತೆ, ರೇವಣ್ಣನ ಮಕ್ಕಳ ಹೆಸರಲ್ಲಿ ಎಷ್ಟೈತೆ, ಅವೆಲ್ಲ ಹೆಂಗೆ ಬಂತು? ನಮ್ಮ ನಾಯಕರು ಒಪ್ಕೊಂಡಂಗೆ ನೀವು ಒಪ್ಕೊಳ್ಳಿ ಪ್ರಾಮಾಣಿಕವಾಗಿ. ನಾನು ಬಿಸ್ನೆಸ್ ಮಾಡಿದ್ದೀನಿ, ನಾನು ಸಂಪಾದನೆ ಮಾಡಿದ್ದೀನಿ ಅಂತ ಕದ್ದು ಮುಚ್ಚಿ ಯಾಕೆ ಮಾತಾಡ್ತೀರ ನೀವು? ನಾಟಕ ಆಡೋದು ಬೇಡ ರೀ. ಯಾರು? ಅಶೋಕಣ್ಣ ಹೆಸರು ಪ್ರಾಪರ್ಟಿ ಐತಲ್ಲ, ಅದು ಕೋಟ್ಯಾಂತರ ರೂಪಾಯಿ ಪ್ರಾಪರ್ಟಿ ಹೆಂಗೆ ಬರ್ತದು ಹೇಳಿ? ಅವ್ರು ಮಂತ್ರಿ ಆದಮೇಲೆ ಬಂದಿರೋದು.
ಮಂತ್ರಿ ಆಯ್ಕೆನ ಮುಂಚೆ ಎಲ್ಲ ಬಂದಿರೋದು. ಎಲ್ಲಿ ಬಂತು ಅದೆಲ್ಲ? ರಾಜಕೀಯಕ್ಕೆ ಬರೋಕ್ಕಿಂತ ಮುಂಚೆ ಇದನ್ನ ಜಮೀನು ತೊಗೊಂಡಿದ್ದು ಡಿ ಕೆ ಶಿವಕುಮಾರ್ ಅವರು ಸ್ಟಾರ್ಟಿಂಗಲ್ಲಿ 3 ಎಕರೆ ಇತ್ತು, ಈಗ 1400 ಕೋಟಿ ಆಗಿದೆ 2018 ಅಂತ. ಹೌದ್ರಿ, 3 ಎಕರೆಯಿಂದನೇ 1400 ಕೋಟಿ ಆಗೋದು. ನೀನು ಹೇಗಾಗಿ 1400 ಕೋಟಿ ಆಗೋದು ಅಂತ ಮಾಡೋರು. ಅವ್ರು ಹೇಳೋರಲ್ಲ ನಾನು ಬಿಸ್ನೆಸ್ ಮಾಡಿದ್ದೀನಿ. ಆಮೇಲೆ ಅವರು ಮೊದಲಿಂದನೂ ಕೂಡ ಬಿಸ್ನೆಸ್ ಮಾಡ್ತಾವ್ರೆ. ಆಮೇಲೆ ಇವ್ರಂಗೆ ಸುಳ್ಳು ಹೇಳೋದಿಲ್ಲ ಅವರು. ಡಿ ಕೆ ಶಿವಕುಮಾರ್ ಅವರು ಸತ್ಯ ಹೇಳ್ತಾರೆ. ನಾನು ಬಿಸ್ನೆಸ್ ಮಾಡಿದ್ದೀನಪ್ಪ, ನಾನು ಸಂಪಾದನೆ ಮಾಡಿದ್ದೀನಿ, ನಾನು ಪ್ರಾಫಿಟ್ ಬಂದಿದೆ, ನಾನು ಹಾಕಿದ್ದೀನಿ, ನನ್ನ ಆದಾಯ ನೋಡ್ರಿ. ಈ ದೇಶದಲ್ಲಿ ಇರ್ತಕ್ಕಂಥ ಎಲ್ಲ ಇಲಾಖೆನೂ ತನಿಖೆ ಮಾಡ್ಬಿಟ್ರಲ್ರಿ ಇವ್ರನ್ನ. ಇವ್ರು ತನಿಖೆಗೆ ಒಪ್ಪೋತರ ಕೇಳ್ರಿ. ಅಶೋಕಣ್ಣನೂ ಇವರು ಈ ದೇಶದಲ್ಲಿ ಯಾವ್ಯಾವ ತನಿಖಾ ಸಂಸ್ಥೆಗಳವೆ ಎಲ್ಲ ಡಿ ಕೆ ಶಿವಕುಮಾರ್ ಅವ್ರನ್ನ ತನಿಖೆ ಮಾಡಿಬಿಟ್ರು, ಏನೂ ಸಿಗಲಿಲ್ಲ ಅಲ್ಲಿ. ನೀವು ಆಗ್ರಹ ಮಾಡ್ತಿದ್ದೀರಿ ಸರ್? ನಾವು ಆಗ್ರಹ ಮಾಡ್ತಿದ್ವಿ ಅವ್ರು ಸ್ವಯಂ ಪ್ರೇರಿತವಾಗಿ ತನಿಖೆ ಮಾಡಲಿ ಅಂತೇಳಿ. ಅಶೋಕಣ್ಣ ಇರ್ಬೋದು, ಕುಮಾರಸ್ವಾಮಿ ಅವರು ಇರ್ಬೋದು, ಅವ್ರ ಕುಟುಂಬದ ಆಸ್ತಿ ಎಲ್ಲ ತನಿಖೆ ಆಗಲಿ, ಎಲ್ಲಿಂದ ಬಂತು ಅಂತೇಳಿ ಸ್ವಯಂ ಪ್ರೇರಿತವಾಗಿ ಅವ್ರು ಏನಾರು ಕೊಡ್ತಾರ ಕೇಳಿ, ಬರ್ಕೊಡ್ಬೇಕು ಒಂದು ಲೆಟರ್ನ ಅವರು. ನಮ್ದೆಲ್ಲ ತನಿಖೆ ಮಾಡಿ ಎಲ್ಲಿಂದ ಮೂಲ ಎಲ್ಲ ತನಿಖೆ ಮಾಡಿದ್ದು ಬರ್ಕೊಡ್ತಾರೆ ಕೇಳಿ. ನಮ್ಮದನ್ನ ತನಿಖೆ ಮಾಡಿಸಿದ್ರಿ, ನೀವೇ ಲೆಟರ್ಗಳು ಬರೆದ್ರಿ, ನೀವೇ ಪ್ರಧಾನಮಂತ್ರಿಗೆ ಲೆಟರ್ ಬರೆದ್ರಿ, ನಮ್ಮನ್ನ ಜೈಲ್ಗೆ ಹಾಕ್ಸ್ಬೇಕು ಅಂತ ಮಾಡಿದ್ರಿ. ಎಲ್ಲ ಕೇಸ್ ಯಾರು ಮಾತಾಡ್ತಾರೋ ಅವರು ಎಲ್ಲ ಕೇಸ್ ವಜಾ ಆದ್ವಲ್ಲ. ಸುಪ್ರೀಂ ಕೋರ್ಟಲ್ಲಿ ವಜಾ ಆಯ್ತಲ್ಲ ಕೇಸ್. ಇವ್ರನ್ನ ಒಳಗಡೆ ಹೋಗಿದ್ರಲ್ಲ, ಆ ಕೇಸ್ ವಜಾ ಆಯ್ತಲ್ವಾ? ಅಂದರೆ ಡಿ ಕೆ ಶಿವಕುಮಾರ್ ಅವರು ಒಳಗೋದಕ್ಕೆ ಪತ್ರ ಬರೆದಿಲ್ಲ? ಖಂಡಿತ ಪತ್ರಗಳು ಬರೆದವ್ರೆ, ಹೇಳವ್ರೆ, ಒತ್ತಡ ಹಾಕವ್ರೆ. ಅದು ಯಾರು ಅಂತ? ಇವರು BJP ಅವ್ರ ಜೊತೆ ಸೇರ್ಕೊಂಡಿರೋದೇ ನಮಗೆ ತೊಂದರೆ ಕೊಡೋಕ್ಕೆ. ಯಾರು ಸರ್? ಜನತಾದಳದವರು. ಯಾರು ಸರ್ ಅಂದರೆ ನಮಗೆ ತೊಂದರೆ ಕೊಡೋಕ್ಕೆ ಪತ್ರ ಬರೆದಿದ್ರು ಅಂತಲ್ಲ? ಪತ್ರ ಬರೆದವ್ರೆ. ಅವೆಲ್ಲ ಸಮಯ ಬಂದಾಗ ಹೇಳ್ತೀವಿ. ಯಾರ್ಯಾರಿಗೆ ಫೋನ್ ಮಾಡಿ ಹೇಳಬೇಕು, ಏನು ಬಲಿ ಹೊಡಿಬೇಕು, ಹೆಂಗೆ ಬಲಿ ಹೊಡಿಬೇಕು, ಅದೆಲ್ಲ ಹೇಳವ್ರೆ. ಅವೆಲ್ಲ ಸಮಯ ಬಂದಾಗ ನಾವು ಕೂಡ ಹೇಳ್ತೀವಿ. ನಾವು ಹೇಳ್ತಕ್ಕಂಥದ್ದು ಏನಂದರೆ, ಯಾಕೆ ಸರ್ ಡಿ ಕೆ ಶಿವಕುಮಾರ್ ಈ ರೀತಿ ಟಾರ್ಗೆಟ್? ಸರ್, ಒಬ್ಬ ಒಕ್ಕಲಿಗ ಜನಾಂಗದ ನಾಯಕ ಇನ್ಯಾರು ಕೂಡ ಮುಖ್ಯಮಂತ್ರಿ ಆಗಲ್ಲ ಅಂತಕ್ಕಂಥದ್ದನ್ನು ಅವ್ರ ಮನಸ್ಸಿನಲ್ಲಿತ್ತು. ಯಾರು? ಕುಮಾರಸ್ವಾಮಿ ಅವ್ರ ಮನಸ್ಸಿನಲ್ಲಿ. ಕಾಂಗ್ರೆಸ್ನಲ್ಲಿ ಯಾವುದೇ ಕಾರಣಕ್ಕೂ ಅವಕಾಶ ಸಿಗಬಾರ್ದು ಅಂತಕ್ಕಂಥ ಪ್ರಯತ್ನನೂ ಕೂಡ ನಡೆದವೆ. ಇವರಿಗೆ ಸಿಗಬಾರ್ದು ಡಿ ಕೆ ಶಿವಕುಮಾರ್ ಅವ್ರಿಗೆ ಅಂತಕ್ಕಂಥ ಪ್ರಯತ್ನ ಅವ್ರು ಯಾರ ಹತ್ರ ಮಾತಾಡ್ಕೊಂಡವ್ರೆ ಅಂತೇಳಿ ಅವ್ರ ಆತ್ಮ ಮುಟ್ಟಿ ಹೇಳ್ಕೊಳ್ಳಿ. ಸಿಕ್ಬಿಡ್ತಲ್ಲ ಈಗ ನಾಯಕತ್ವದಲ್ಲಿ. ಈಗ ನಮ್ಮ ಕಮ್ಯುನಿಟಿನಲ್ಲಿ ಬೇಕೋ ಬೇಡವೋ ಎರಡನೇ ನಾಯಕತ್ವ ಪ್ರಬಲವಾಗಿ ಬೆಳೀತಾ ಇದೆ. ಈಗ ಇದನ್ನು ಏನಾರು ನಾನು ಮೊಟಕು ಮಾಡಬೇಕು. ಈಗ ಅವ್ರು ಮುಖ್ಯಮಂತ್ರಿ ಆಗಿನ ಮುಂಚೆ ಈ ಹೋರಾಟ ಎಲ್ಲೋಗಿತ್ತು? ಪಾದಯಾತ್ರೆ ಎಲ್ಲೋಗಿತ್ತು? ನಿಖಿಲ್ ಕುಮಾರಸ್ವಾಮಿ ಅವ್ರು ಯಾಕೆ ಬಂದಿರಲಿಲ್ಲ? ದಳದವ್ರು ಯಾಕೆ ಬಂದಿರಲಿಲ್ಲ? ಈಗ ಯಾಕೆ ಬಂದ್ಬಿಟ್ರು? ಮುಖ್ಯಮಂತ್ರಿ ಆಗೋದಕ್ಕಿಂತ ಮುಂಚೆನೂ ಇತ್ತಲ್ಲ ಇಶ್ಯೂ, ಅವಾಗ ಯಾಕೆ ಇಷ್ಟು ಸೀರಿಯಸ್ ಆಗಿ ತೊಗೊಳ್ಳಿಲ್ಲ? ಮುಖ್ಯಮಂತ್ರಿ ಆದಮೇಲೆ ಯಾಕೆ ಇಷ್ಟೊಂದು ಎದ್ಬಿಟ್ರಿ ನೀವೆಲ್ಲರೂ? ಅದಕ್ಕೆ ಮುಂಚೆನೇ ಮಾಡ್ಬೋದಾಗಿತ್ತಲ್ಲ, ಅವತ್ತಿಂದನೇ ಮಾಡ್ಬೋದಾಗಿತ್ತಲ್ಲ. ಸರ್ಕಾರ ಮಾಡಿತ್ತಲ್ಲ, ಸರ್ಕಾರದ ಇದು ಮಾಡಿದಾಗ ಇವರೇ ಬಂದು ಹೋರಾಟ ಮಾಡ್ಬೋದಾಗಿತ್ತು. ಇವತ್ತೇನು ಹೋರಾಟ ಮಾಡ್ತಾವ್ರಲ್ಲ, ಏನು ನಿರಂತರವಾಗಿ ಹೋರಾಟ ಮಾಡ್ತಾವ್ರೆ. ಏನು ನಿಖಿಲ್ ಕುಮಾರಸ್ವಾಮಿನ 2 ಸರಿ ಕಳಿಸ್ಬಿಟ್ರು ಅಲ್ಲಿಗೆ. ಅವಾಗ ಎಷ್ಟು ಸರಿ ಬಂದಿದ್ರು ಮುಂಚೆ? ಇದಾಗಿ 8 ತಿಂಗಳಾಯ್ತಲ್ಲ ಸರ್. ಅದು ಎಷ್ಟು ಸರಿ ಬಂದಿದ್ರು? ಇವ್ರು ಮುಖ್ಯಮಂತ್ರಿ ಆದಮೇಲೆ 2 ಸರಿ ಬಂದವ್ರು ನಿಖಿಲ್ ಕುಮಾರಸ್ವಾಮಿ. ಅಂದರೆ ಇವರು ವೆಂಜನ್ಸ್ ಪೊಲಿಟಿಕ್ಸ್ನ ಬಿಡಬೇಕು. ವೆಂಜನ್ಸ್ ಇದೆಯಲ್ಲ ಅದನ್ನು ಬಿಡಬೇಕು. ತೀರ್ಮಾನ ಜನ ಮಾಡ್ತಾರ್ರಿ. ನಮ್ಮನ್ನ ಮನೆಗೆ ಕಳಿಸಿ ನಿಮ್ಮನ್ನು ಗೆಲ್ಲಿಸ್ತಾರಲ್ಲ, ಅವತ್ತು ನೀವೇನು ಬೇಕಾದ್ರೂ ಮಾಡ್ಕೊಳ್ಳಿ. ನೀವು ಗೆದ್ದಾಗ ಏನು ಮಾಡೋಕ್ಕಾಗಲಿಲ್ವಲ್ಲ. ಈಗ ನಿಮ್ಗೆ ಅಧಿಕಾರನೇ ಸಿಕ್ಕಿಲ್ಲ ಅಂತಂದರೆ ನಾವು ಒಪ್ಕೋತಿದ್ದೋ. ನಿಮ್ಗೆ ಅಧಿಕಾರ ಕೊಟ್ಟಾಗ ನೀವೇನು ಮಾಡೋಕ್ಕಾಗಲಿಲ್ವಲ್ಲ. ಈಗ ನಮ್ಗೆ ಅಧಿಕಾರ ಕೊಟ್ಟಾಗ ನಾವೇನೋ ಮಾಡ್ತಾ ಇದ್ದೀವಿ. ಜನ ಆಮೇಲೆ ತೀರ್ಮಾನ ಮಾಡ್ತಾರೆ. ಸರ್, ಇದನ್ನ ರಾಜಕೀಯನ ಹೊರತುಪಡಿಸ್ತಾರೆ. ರೈತರಲ್ಲಿ ಪ್ರತಿಭಟನೆ ಮಾಡ್ತೀರಲ್ಲ, ಕೆಲವೊಂದಿಷ್ಟು ರೈತರು ತಟಸ್ತಾ ಇದ್ದಾರೆ, ಅವ್ರು ಇಷ್ಟ ಬಂದರೆ ಗೊತ್ತಾಗ್ತದೆ. ಆ ರೈತನ ಹಿಂಗೆ ಮನವೊಲಿಸ್ತೀರಿ ಹೇಗೆ ಸರ್? ಇಲ್ಲ, ಅವ್ರನ್ನೂ ಕೂಡ ಮನವೊಲಿಸ್ತೀವಿ, ಮಾತಾಡ್ತೀವಿ ಎಲ್ಲರ ಹತ್ರ. ನೋಡಿ, ಈಗ ಒಂದು ಅಭಿವೃದ್ಧಿ ವಿಚಾರ ಬಂದಾಗ ಪರ ವಿರೋಧಗಳು ಇದ್ದಿದ್ದೆ ಎಲ್ಲ ಕಡೆ, ಏನು ಇಲ್ಲೇ ಅಂತಲ್ಲ. ಯಾವ ಮೂಲೆಯಲ್ಲಿ ಹೋದ್ರೂ ನೀವು ವ್ಯವಸಾಯದ ವಿಚಾರ ಬಂದಾಗ ನಿಜವಾಗ್ಲೂ ಕೂಡ ರೈತರಿಗೆ ತೊಂದರೆ ಆಗ್ತಕ್ಕಂಥದ್ದು ಅನ್ಯಾಯ ಆಗ್ತದೆ, ನಾವು ಒಪ್ತೀವಿ. ಆದರೆ ಅನಿವಾರ್ಯ ಬೇಕೇ ಬೇಕಲ್ಲ. ಬೆಂಗಳೂರು ಬೆಳೀತಾ ಇದೆ. ಅಶೋಕ್ ಅವ್ರು ಮಾತಾಡ್ತಾರೆ ಇದರಲ್ಲಿ ಅಸೆಂಬ್ಲಿನಲ್ಲಿ, ಇನ್ನು ಮುಂದೆ ಬೆಂಗಳೂರನ್ನ ಜಾಸ್ತಿ ಇಲ್ಲಿ ಏನು ಮಾಡೋಕ್ಕೆ ಬಿಡಬೇಡ್ರಿ, ಹೊರಗಡೆ ಹೋಗಿ ನೀವು ಸುತ್ತ ಟೌನ್ಶಿಪ್ಗಳು ಮಾಡಿ ಅಂತ ಅಶೋಕಣ್ಣ ಮಾತಾಡೋ ಕ್ಲಿಪ್ಪಿಂಗ್ಸ್ ಕೊಡಲ್ಲ ನಿಮಗೆ? ನೀನು ಆಯ್ತಪ್ಪ, ಅಶೋಕಣ್ಣ ಡೈರೆಕ್ಟ್ ಮಾಡಲಿ ಟೌನ್ಶಿಪ್ ಹೆಂಗೆ ಮಾಡ್ಬೇಕು. ಇಲ್ಲಿ ತೋರಿಸ್ತಾರಲ್ಲ ಮರ ಬೆಳೆದ್ಬಿಟ್ಟೈತೆ, ಅದು ಬೆಳೆದ್ಬಿಟ್ಟೈತೆ ಅಂತ. ಈ ಮರ ಬೆಳೆದಿರೋದೇ ರೆಡ್ ಝೋನಿಂದ. ಇವತ್ತು ನೀವು ಬನ್ಕುಪ್ಪೆ ಪಂಚಾಯತಿನಲ್ಲಿ ಸರ್ವೆ ಮಾಡಿ, ನಮ್ಮ ಹೋಬಳಿನಲ್ಲಿ ಎಲ್ಲ ಕಡೆ ಲೇಔಟ್ ಆಯ್ತಾ ಇದೆ. ನೀವು ಮಂಚಂಗನಹಳ್ಳಿ ಪಂಚಾಯತಿ ಸರ್ವೆ ಮಾಡಿ ಲೇಔಟ್ಗಳು ಆಯ್ತಾ ಇದೆ. ಪಕ್ಕದಲ್ಲಿ ಗೋಪಳ್ಳಿ ಪಂಚಾಯತಿ ಸರ್ವೆ ಮಾಡಿ ಲೇಔಟ್ಗಳು ಮಾಡ್ತಾ ಇದ್ದಾರೆ. ಇದು ಯಾಕೆ ಉಳ್ಕೊಂಡೈತೆ ಅಂತಂದರೆ, ಇದು ಬರೀ ರೆಡ್ ಝೋನ್ ಮಾಡಿದ್ಕೆ ಕುಮಾರಸ್ವಾಮಿ ಅವರು ಅವತ್ತಿಂದ ಇದು ಯಾರು ಕೂಡ ಲೇಔಟ್ ಮಾಡಲಿಕ್ಕೆ ಇನ್ನೊಂದಕ್ಕೆ ಅವಕಾಶ ಇಲ್ಲ, ಕನ್ವರ್ಷನ್ಗೆ ಅವಕಾಶ ಇಲ್ಲ ಅಂತೇಳಿ ಉಳ್ಕೊಂಡೈತೆ ಅಷ್ಟೇ. ಇದು ಈಗ ಅಷ್ಟೊಂದು ಜನ ರೈತರು, ಇದು ಮೊದಲೇ ಎಲ್ಲೋ ಝೋನ್ ಇದ್ದಿದ್ರೆ ಇಷ್ಟೊತ್ತಿಗೆ ಇದು ಮುಗ್ದೋಗಿರೋದು. ಇಲ್ಲೂ ಯಾವ ತೋಟನೂ ಇರ್ತಿರ್ಲಿಲ್ಲ, ಯಾವ ಇದು ಇರ್ತಿರಲಿಲ್ಲ. ಇಲ್ಲವೇ ಬೇರೆಯವ್ರು ಬರೋರು ರಿಯಲ್ ಎಸ್ಟೇಟ್ನವರು ತೊಗೊಂಡು ಮಾಡೋರು. ಅದೇ ಕೆಲಸ ನಾವು ಸರ್ಕಾರ ಮಾಡ್ತಾ ಇದ್ದೀವಿ. ಉದ್ದೇಶ ಏನು ಅಂತಂದರೆ ಟೌನ್ಶಿಪ್ಗಳಾಗಬೇಕು ಅಂತ. ಕುಮಾರಸ್ವಾಮಿ ಅವರ ಪರಿಕಲ್ಪನೆ ಏನಿತ್ತು ಅದಕ್ಕೆ ಅನುಷ್ಠಾನ ಮಾಡ್ತಾ ಇದ್ದೀವಿ ಅಷ್ಟೇ ನಾವು. ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು.